ನಮಸ್ಕಾರ ಸ್ನೇಹಿತರೆ. ಬಹಳ ದಿನದ ನಂತರ, ಬಹಳ ದಿನ ಅಂತೇನಿಲ್ಲ, ಕೆಲವು ದಿನಗಳ ನಂತರ ಫೇಸ್ಬುಕ್ ಪೇಜ್ಗೆ ಮತ್ತೆ ಬರ್ತಾ ಇದ್ದೀನಿ. ಇವತ್ತು ಒಂದು ಬೇರೆ ವಿಚಾರವಾಗಿ ಮಾತಾಡೋಣ ಅಂತ, ನನ್ನ ಮನಸ್ಸಲ್ಲಿರೋ ಅನಿಸಿಕೆನ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವತ್ತು ನಾನು ನಮ್ಮ ಕಾಂಗ್ರೆಸ್ ಪಾರ್ಟಿಯ ಒಕ್ಕಲಿಗರ ಜನಾಂಗದ ಒಂದು ಮೀಟಿಂಗ್ ಕರೆದಿದ್ರು. ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಹಲವಾರು ಗಣ್ಯರು ಮಾತಾಡಿದ್ರು. ನಮಗೆ ಮಾತಾಡೋದಕ್ಕೆ ಸಮಯಾವಕಾಶ ಆಗಲಿಲ್ಲ, ಏಕೆಂದರೆ ತುಂಬ ತಡವಾಗಿದ್ದರಿಂದ ಕಾರ್ಯಕ್ರಮವನ್ನು ಬೇಗ ಮುಗಿಸುವಂತಹ ಹಂತದಲ್ಲಿ ಇದ್ದಿದ್ದರಿಂದ ಕೆಲವೊಂದು ಅನಿಸಿಕೆಗಳನ್ನ ಹಾಗೆ ಉಳಿಸ್ಕೊಂಡ್ಬಿಟ್ಟಿದ್ದೀವಿ ಮನಸ್ಸಿನಲ್ಲಿ. ಅದನ್ನು ನಿಮ್ಮ ಎದುರುಗಡೆ ಹೇಳ್ಕೊಳ್ಳೋಣ ಅಂತ ಈ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ತಾ ಇದ್ದೀವಿ. ಇವತ್ತು ಮೀಟಿಂಗಲ್ಲಿ ಒಂದು ಚರ್ಚೆ ಆಗುತ್ತೆ. ಏನಕ್ಕೆ ಒಕ್ಕಲಿಗರನ್ನ ಸಪರೇಟ್ ಆಗಿ ಕರೆದಿ ಇವತ್ತು ಏನು ವಿಚಾರ ಪ್ರಸ್ತಾಪ ಮಾಡಿದರೆ ಅದರ ಬಗ್ಗೆ ಜನಗಳಿಗೂ, ಸಾಮಾನ್ಯ ಜನಗಳಿಗೂ ಅದು ಅರ್ಥ ಆಗಬೇಕು. ಅದರಲ್ಲೂ ಎಕ್ಸ್ಪೆಷಲಿ ನನ್ನ KR ನಗರ ತಾಲೂಕಿನ ಒಕ್ಕಲಿಗ ಜನಾಂಗಕ್ಕೆ ಅದು ಅರ್ಥ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಮೆಸೇಜನ್ನು ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಒಕ್ಕಲಿಗ ಕ್ಯಾಂಡಿಡೇಟ್ಸೇ ಇದ್ದಾರೆ. ಹಾಗಾಗಿ ಒಕ್ಕಲಿಗತನದ ಕಿಚ್ಚು, ಈ ಅಭಿಮಾನ, ಈ ಒಂದು ಸೆಂಟಿಮೆಂಟ್ ಪ್ಲೇ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಇರಲಿ, ಅಂತೂ ಇಂತೂ ನಮ್ಮ ಒಕ್ಕಲಿಗರಿಗೆ ನೆನೆಸ್ಕೊಳ್ಳುವಂತಹ ಒಂದು ಶುಭ ದಿನ ಬಂತಲ್ಲ ಅನ್ನೋದೊಂದು ಖುಷಿ ಒಂದು ಕಡೆ, ಆದರೆ ಅಷ್ಟೇ ಬೇಜಾರು ಕೂಡ ಇದೆ. ಯಾಕೆ ಅಂದರೆ ನಮ್ಮ ತಾಲೂಕಿನಲ್ಲಿ, ಅದರಲ್ಲೂ KR ನಗರ ತಾಲೂಕಿನಲ್ಲಿ ಕಳೆದ 20 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಜನಾಂಗ ಏನಾಗಿದೆ, ಬಹಳ ದುಸ್ಥಿತಿಗಳಿದೆ. ಬಹಳ ದುಸ್ಥಿತಿಗಳಿದೆ. ಈ ಕಡೆ ಹೆಂಗಾಗಿದೆ ಅಂದ್ರೆ ನಾವು ಎಲ್ಲೂ ಸಲ್ದವರು ಅಲ್ಲಿ ಸಲ್ದವರು ಅಂತ ಅನ್ನೋ ತರಕ್ಕೆ ಹೆಂಗಾಗಿದೆ, ನಮಗೆ ಒಂಥರ ತುಂಬಾ ಹತಾಶರಾಗಿದ್ದಂತಹ ಸಂದರ್ಭದಲ್ಲಿ ಈ ಬಾರಿ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ D. ರವಿಶಂಕರ್ ಅವರು ಚುನಾಯಿತರಾಗಿ ಆಯ್ಕೆಯಾಗಿದ್ದಾರೆ. ಖುಷಿ ಇದೆ. ಅದರಲ್ಲೂ ಈ ಬಾರಿ ಒಕ್ಕಲಿಗ ಜನಾಂಗ 15ರಿಂದ 16 ಸಾವಿರ ಮತ ಹಾಕಿರೋದು ತುಂಬಾ ಹೆಮ್ಮೆ ಪಡುವಂತಹ ವಿಚಾರನೂ ಕೂಡ ಹೌದು. ಸೊ ಇದನ್ನೆಲ್ಲ ಯಾಕಪ್ಪ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ, ಇಷ್ಟು ದಿನ ಚುನಾವಣೆ ನಡೀತಿದ್ದು ನಮ್ಮ ತಾಲೂಕಿನಲ್ಲಿ ಒಕ್ಕಲಿಗ ಮತ್ತೆ ಕುರುಬ ಜನಾಂಗ ಅನ್ನೋ ಎರಡು ಜಾತಿಯ ನಡುವೆ ಯಾವಾಗಲೂ ಇದನ್ನ ಜಾತಿ ಕಟ್ಟಿ ಚುನಾವಣೆ ಮಾಡ್ತಾ ಇದ್ರು. ಬಟ್ ಇದು ನಮ್ಮ ಮಂಡ್ಯ ಲೋಕಸಭೆಗೆ ನಮ್ಮ KR ನಗರ ಬಳಕೊಡೋದ್ರಿಂದ ಈಗ ಎರಡೂ ಜಾತಿ ಒಕ್ಕಲಿಗನೇ ಆಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಕೂಗು, 10 ತಿಂಗಳಲ್ಲಿ ಇರತಕ್ಕಂತಹ ಕೂಗು ಈಗ ಬರ್ತಾ ಇದೆ. ಒಕ್ಕಲಿಗರನ್ನ ಕೈ ಬಿಡಬೇಡಿ, ಒಕ್ಕಲಿಗರ ನಮ್ಮ ಕುಮಾರಸ್ವಾಮಿ ಅವ್ರನ್ನ ಕೈ ಬಿಡಬೇಡಿ. ಈಗ ನನಗೊಂದು ಆಶ್ಚರ್ಯ ಆಗುತ್ತೆ. ತುಂಬಾ ವರ್ಷಗಳ ನಂತರ ನನಗೆ ನಮ್ಮ ಸಂಬಂಧಿಕರೊಬ್ಬರು ಮಂಡ್ಯದವರು ಫೋನ್ ಮಾಡಿಬಿಟ್ಟು, ನೀನು ಯಾರಿಗಾರೋ ಹಾಕೊಳ್ಳೋ, ಈ ಬಾರಿ ಕುಮಾರಸ್ವಾಮಿಗೆ ಓಟ್ ಹಾಕ್ಬೇಕು. ಯಾಕೆ ಇಷ್ಟು ದಿನ ನನ್ನ ಕಷ್ಟ ಸುಖ ವಿಚಾರಿಸ್ಲಿಲ್ಲ, ನಿಮ್ಮ ಅಮ್ಮ ಹೆಂಗಿದ್ದಾಳು, ನಿಮ್ಮ ಅಪ್ಪ ಹೆಂಗಿದ್ದಾಳು ಅಂತ ಕೇಳಲಿಲ್ಲ. ಈಗ ಒಕ್ಕಲಿಗ ನಾನು, ನಮ್ಮ ಒಕ್ಕಲಿಗೆ ಓಟ್ ಬೇಕು, ಈಗ ಕುಮಾರಣ್ಣ ನಿನಗೆ ನೆನಪಾಗ್ಬಿಟ್ರು ಅಂತ ಕೇಳೋಣ ಅಂತ ಅನ್ನಿಸ್ತು. ಬಟ್ ಬೇಡ, ಅಪ್ರೂಪ್ತಂಗೆ ಮಾಡವ್ರೆ, ಕೇಳ್ಕೊಳ್ಳೋಣ ಏನು ಹೇಳ್ತಾರೆ ಅಂದ್ಕೊಂಡು ನಾನು ಅವ್ರಿಗೆ ಬೆಲೆ ಕೊಟ್ಟು ಕೇಳ್ಕೊಂಡು ಇಟ್ಟೆ. ನನ್ನೊಬ್ಬಂಗೆ ಮಾಡವ್ರೆ ಅನ್ಕೊಂಡ್ರೆ ನನ್ನ ತಂಗಿಗೆ, ನಮ್ಮ ಸಂಬಂಧಿಕರಿಗೆ, ನಮ್ಮ ಅಣ್ಣ ತಮ್ಮದಿರಿಗೆ ಎಲ್ಲರಿಗೂ ಮಾಡವ್ರೆ. ಇರಲಿ, ಅವರ ಅಭಿಮಾನ ಅವರಿದು. ಅವ್ರು ಹೇಳೋ ಧರ್ಮ ಹೇಳಿದ್ರು, ನಾವು ಕೇಳ್ಕೊಳ್ಳೋ ಧರ್ಮ ಕೇಳಿಸ್ಕೊಂಡ. ನಾನು ಹೇಳ್ತೀನಿ, ನಮ್ಮ ತಾಲೂಕಿನಲ್ಲಿ ಈಗ ಒಕ್ಕಲಿಗರ ಜನಾಂಗದ ಮುಖಂಡರು, ಧುರೀಣರು ಯಾರಿದ್ದಾರೆ ಅವ್ರಿಗೆ ಸಂಬಂಧಪಟ್ಟದ್ದು ಒಂದು ಕತೆ ಹೇಳ್ತೀನಿ ಕೇಳಿ. ಈ ಕಾಲೇಜಿನ ವಿದ್ಯಾರ್ಥಿ ಸಂಘದಲ್ಲಿ ಒಂದು 20 ಜನ ಯುವಕರು ಇರ್ತಾರೆ. ಆ ಯುವಕರು ಏನ್ ಮಾಡ್ತಾರೆ, ಒಂದು ತಂಡವನ್ನ ಮಾಡ್ಕೊಳ್ತಾರೆ. ಅದರಲ್ಲಿ 15 ಜನ ಒಕ್ಕಲಿಗರು, ಇನ್ನು 5 ಜನ ಇತರೆ ಜಾತಿಯವರು. ಒಕ್ಕಲಿಗರು ಮೆಜಾರಿಟಿ ಇರೋದ್ರಿಂದ ಅಲ್ಲೊಬ್ಬ ಒಕ್ಕಲಿಗನ ನಾಯಕನನ್ನ ಮಾಡ್ಕೊಳ್ತಾರೆ. ಅದರಲ್ಲಿ ಒಬ್ಬ ಬುದ್ಧಿವಂತನ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ, ತಪ್ಪಿಲ್ಲ. ಯಾವುದೇ ಆದ್ರೂ ಸ್ವಲ್ಪ ಫಾಸ್ಟ್ ಆಗಿರೋರ್ನ ಆಯ್ಕೆ ಮಾಡ್ಕೋಬೇಕು, ಅಥವಾ ಯಾವ್ದಾದ್ರು ಹಿನ್ನೆಲೆ ಇರ್ತಕ್ಕಂಥವ್ರು ಆಯ್ಕೆ, ಶ್ರೀಮಂತ ಅಂತೋ ಇನ್ನೊಂದು ಮತ್ತೊಂದು ಆಯ್ಕೆ ಮಾಡ್ಕೋತಾರೆ. ಮಾಡ್ಕೊಂಡು ಅವನನ್ನ ನಾಯಕ ಅಂತ ಮಾಡ್ಕೋತಾರೆ. ಇವನು ಒನ್ಸ್ ನಾಯಕ ಆದ್ಮೇಲೆ ಹೆಂಗಾಗತ್ತೆ, ಈಗ ಒಬ್ಬ ಹೋಗೋದಕ್ಕೂ 20 ಜನ ಒಟ್ಟಿಗೆ ಹೋಗೋದಕ್ಕೂ ಅದೊಂದು ಹವಾ ಇರುತ್ತೆ. ಸೊ ಈ ಹವವನ್ನ ಅವನು ಏನ್ ಮಾಡ್ತಾನೆ, ಕಾಲೇಜಲ್ಲಿ ಮೇಂಟೈನ್ ಮಾಡ್ತಾ ಇರ್ತಾನೆ. ಯಾರು? ಆ ಲೀಡರ್ ಅನ್ಸ್ಕೊಂಡು.
ಈ 19 ಜನ ಆ ನಾಯಕನನ್ನ ಫಾಲೋ ಮಾಡ್ತಾ ಇರ್ತಾರೆ ಹೊರತು ಇವ್ರು ಯಾರು ಸ್ವಂತಿಕೆಯನ್ನು ಬಳಸಕ್ಕೆ ಹೋಗೋದಿಲ್ಲ. ತಪ್ಪಾಗದೆ ಅಲ್ಲಿ ನಾಯಕ ಸ್ನೇಹಿತರೆ. ಯಾವಾಗ ಈ ಸ್ವಂತಿಕೆಯನ್ನು ಬಳಸಲ್ಲ ಅನ್ನೋದಕ್ಕೆ ಯಾವಾಗ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಹೇಳಿ ಕೆಲವೇ ದಿನಗಳಲ್ಲಿ ಅವ್ರಿಗೆ ಅದು ಸತ್ಯ ಗೊತ್ತಾಗುವಂತ ಸಮಯ ಬಂದೇ ಬಿಡುತ್ತೆ. ಈ ನಾಯಕ ಏನ್ ಡಿಸಿಷನ್ ತಗೋತಾನೆ ಅದನ್ನ ಯಾರೂ ಮೀರಲ್ಲ. ಯಾರಿಗೊಬ್ಬ ಹೊಡಿ, ಅವನಿಗೆ ನಾಯಕನಿಗೆ ಇಷ್ಟ ಆಗಲ್ವಾ, ಅವ್ನು ಹೊಡಿ ಅಂದ್ರೆ ಹೊಡಿತಾ ಇರೋದೇ 19 ಜನ. ಇಲ್ಲ ನೀವು ಇಲ್ಲಿ ಕೆರೆಗೆ ಹಾರು ಅಂದ್ರೆ ಹಾರ್ತಾ ಇರೋದೆ. ಈ ತರ ಮಾಡ್ಕೊಂಡ್ ಬರ್ತಾ ಇರ್ತಾರೆ. 19 ಜನಕ್ಕೂ ಸ್ವಇಚ್ಛೆಯನ್ನು ಬಳಸೋದಿಲ್ಲ. ಯಾಕೆ ಅಂದ್ರೆ ನಮ್ಮ ನಾಯಕ ಮಾಡ್ಕೊಂಡವನೇ ಅವ್ನು ಮಾಡೋ ರೀತಿ ಕರೆಕ್ಟ್ ಆಗಿರ್ತದೆ, ಅವ್ನು ಹೇಳಿದ್ದೆಲ್ಲ ಸರಿ ಅನ್ನೋ ಭ್ರಮೆಲಿ ಈ 19 ಜನ ಇರ್ತಾರೆ. ಹೀಗೆ ಈ ವಿದ್ಯಾರ್ಥಿ ಜೀವನದಲ್ಲಿ ಏನಾಗುತ್ತೆ, ಒಂದು ಟೈಮು ಒಂದು ಮದುವೆಗೆ ಹೋಗ್ತಾರೆ ಸ್ನೇಹಿತರೆ. ಅದು ಕರೀದಿರಲ್ಲ, ಆ ಮದುವೆಗೆ ಅವರನ್ನ ಇನ್ವೈಟ್ ಮಾಡಿರಲ್ಲ, ಆದ್ರೂ ಆ ಮದುವೆಗೆ ಹೋಗ್ತಾರೆ. ಯಾಕೆ ಅಂದ್ರೆ ಹಿಂದೆ ನೀವು ಯಾರು ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಈ ವಿದ್ಯಾರ್ಥಿ ಜೀವನದಲ್ಲಿ ಈ ಓದೋ ಸಮಯದಲ್ಲಿ ಎಕ್ಸ್ಪೆಷಲಿ ನಾವು ಓದೋಂಥ ಕಾಲದಲ್ಲೂ ಕೂಡ ಈ ಹೊರಗಡೆ ಓದೋರಿಗೆ ಊಟದ ಸಮಸ್ಯೆ ಜಾಸ್ತಿ ಇರ್ತದೆ. ಮನೇಲಿ ಮಾಡ್ಕೊಳಕ್ಕಾಗಲ್ಲ, ರೂಮ್ಗಳಲ್ಲಿ ವ್ಯವಸ್ಥೆಗಳಿರಲ್ಲ, ಅಡುಗೆ ಬರಲ್ಲ, ಈ ತರ ಏನೋ ಸಮಸ್ಯೆಗಳಿರ್ತವೆ. ಅವೆಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲರೂ ಅನುಭವಿಸಿರ್ತಾರೆ. ಸೊ ಈ ಮದುವೆಗಳಿಗೆ ಹೋಗ್ತಾರೆ ಅವರು. ಈ ಕರೆದಿನ ಮದುವೆಗಳಿಗೆಲ್ಲ ಯಾವುದೋ ಫಂಕ್ಷನ್ ನಡೀತಾ ಇದ್ರೆ ಅಲ್ಲಿ ಹೋಗಿ ಊಟ ಮಾಡುವಂಥದ್ದು ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲ ಮಾಡಿರ್ತಾರೆ. ಸುಮಾರು ಜನ ಮಾಡಿರ್ತಾರೆ, ಸುಮಾರು ಜನ ಮಾಡಿರಲ್ಲ. ಈ 20 ಜನನು ಆ ಒಂದು ಮದುವೆ ಹೋಗ್ತಾರೆ. ಆ ಮದುವೆ ಹೋದಾಗ ಅದು ಕಂಪ್ಲೀಟ್ ವೆಸ್ಟರ್ನ್ ಕಲ್ಚರಲ್ ಮದುವೆ ಅರೇಂಜ್ ಮಾಡಿರ್ತಾರೆ. ಈ ಹುಡುಗನ ಕಡೆಯವರು ಸ್ವಲ್ಪ ಹಳ್ಳಿ ಜನ ಅನ್ಕೊಳ್ತೀನಿ, ಅವರು ಈ ಬಫೆ ಸಿಸ್ಟಮ್ ಇಷ್ಟಪಡಲ್ಲ. ಹುಡುಗಿ ತಂದೆ ಕರೆದ್ಬಿಟ್ಟು ಹೇಳ್ತಾರೆ, ನೋಡಪ್ಪ ನಮ್ಮಲ್ಲಿ ನೆಂಟರಿಷ್ಟೆಲ್ಲ ಹೋಗ್ತಾ ಇಲ್ಲ, ಬಡಿಸುವಂತ ವ್ಯವಸ್ಥೆಯನ್ನ ಮಾಡಿಕೊಡಿ, ಯಾರು ಊಟ ಮಾಡಕ್ಕಿಲ್ವಂತ ಇಲ್ಲ ಅಂದ್ರೆ. ಈ ಮಾತನ್ನ ಒಬ್ಬ ನಾಯಕ ಕೇಳಿಸ್ಕೊತಾನೆ. ಆ 20 ಜನದ ನಾಯಕ ಕೇಳಿಸ್ಕೊಂಡು ಆ ಹುಡುಗಿ ತಂದೆ ಹತ್ರ ಹೋಗ್ಬಿಟ್ಟು, ಸರ್ ನಾವು ಬಡಿಸ್ಕೊಡ್ತೀವಿ, ನಾವು ಅದು 20 ಜನ ಇದ್ದೀವಿ, ಅದೇನು ಕೊಡ್ತೀರಾ ಕೊಡಿ ಸರ್, ಒಬ್ರು ಬಡಿಸೋರ್ಗೆ ಅದು ಎಷ್ಟು ಕೊಡ್ತೀರಾ ಕೊಡಿ ಅಂತ ಹೇಳಿ ತಲಾ 1,100 ರೂಪಾಯಿ ದುಡ್ಡ 20,000 ಇಸ್ಕೊಳ್ತಾನೆ. ಎಲ್ರಪ್ಪ ಇದೀನಿ ನೀವು 20,000 ಅಂದಾಗ ಇಲ್ಲಿ ನಾಯಕ ಗೊತ್ತಲ್ಲ, ಅಂದಕ್ಕೆ ಅವ್ರು 19 ಜನ ಅಂತ ಕೈ ಇರ್ತಾರೆ. ಸರಿ ಕಣಪ್ಪ ಆಯ್ತು ಅಂದ್ಬಿಟ್ಟು 20,000 ಅವ್ರ ನಾಯಕರಿಗೆ ದುಡ್ಡು ಕೊಡ್ತಾರೆ. ಇವ್ ನಾಯಕ ಬಂದ್ಬಿಟ್ಟು ಇಲ್ಲಿ ಹೇಳ್ತಾನೆ, ನೋಡ್ರಪ್ಪ ಈಗ ಹಿಂಗಾಗಿದೆ, ನಾವು ಪ್ರತಿದಿನ ಬಂದು ಹಿಂಗೆ ಬೇರೆಯವ್ರ ಮನೆ ಊಟ ಮಾಡ್ತೀವಿ, ಒಂದಿನಾರು ಅವ್ರಿಗೆ ಸಹಾಯ ಮಾಡೋಣ, ಬನ್ನಿ ಬಡಿಸೋಣ ಅಂತ ಹೇಳಿ ಇವ್ರನ್ನ ಒಂದಂತಿ ಬಡಿಸಿಸ್ತಾನೆ. ಹುಡುಗರು ಏನ್ ಮಾಡ್ತಾರೆ, ಒಂದಂತಿ ಅಲ್ವಾ ಬಡಿಸೋಣ ನಡಿ ಅಂದ್ಬಿಟ್ಟು ಹೊರಟಿರ್ತಾರೆ. ಇವನ್ ಬಡಿಸ್ತಾ ನಾಯಕ ಅಲ್ಲಿಂದ ಹೊರಟೋಗ್ತಾನೆ. ಒಂದಂತಿ ಆದ್ಮೇಲೆ ಇವರೆಲ್ಲ 19 ಜನ ಕೂತ್ಕೋತಾರೆ. ಆಗ ಹುಡುಗಿ ತಂದೆ ಬಂದ್ಬಿಟ್ಟು, ಏನ್ರಪ್ಪ ಈ ತರ ಕೆಲಸ ಮಾಡ್ತಾ ಇದೀರಲ್ಲ ಸರಿಯಾ, ಅಲ್ಲ ಮದುವೆಯಲ್ಲಿ ಬಡಿಸ್ತೀನಿ ಅಂತ ಹೇಳಿ ನೀವು 1,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡು ಈ ತರ ಬಂದು ಕೂತಿದ್ದೀರಲ್ಲ ಅಲೆಯ, ಸರಿಯಾ ನಿಮ್ಗೆ ಇದು ಅಂತ ಅಂದಾಗ ಅವ್ರು ಊಟ ಮಾಡ್ತಿದ್ದು ಕೂತಿರ್ತಾರಲ್ಲ, ಊಟದ ಹಾಕಿದ್ದ ತುತ್ತು ಅಂಗ್ಲಲ್ಲಿ ಇಳಿಯಲ್ಲ. ಯಾರು ಸರ್ ಹೇಳಿದ್ದು, ನಿಮ್ ನಾಯಕ ಬಂದು ಇಸ್ಕೊಂಡು ಹೋದ್ನಲ್ಲಪ್ಪ, ನೀವೆಲ್ಲ ಕೈ ಎತ್ತಿದ್ರಲ್ಲ. ಆಗ ಅವ್ರಿಗೆ ಅರಿವಾಯ್ತದೆ, ನಮ್ಮ ನಾಯಕ ನಮ್ಮ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಂಡ ಅಂತ. ಹಾಗೆ ನಮ್ಮ ತಾಲೂಕಲ್ಲಿ ಈಗ ಆಗಿರೋ ಅನ್ಯಾಯನೇ ಸಾಕು. ಈಗ ಯಾರೋ ನಮಗೆ ಬೆಳಕಾಗಿ ಬಂದಿದ್ದಾರೆ, ನಮ್ಮ ಜನಾಂಗದವರೇ ಬಂದಿದ್ದಾರೆ. ಇಷ್ಟು ದಿನ ನಮ್ಮ ಜನಾಂಗದವ್ರಲ್ಲ ಅಲ್ಲ ಅನ್ನೋದೊಂದೇ ಆಪಾದನೆ ಇದ್ದಿದ್ದು ನಮ್ಮ ತಾಲೂಕಲ್ಲಿ. ಈಗ ನಮ್ಮ ಜನಾಂಗದವರೇ ಬಂದವ್ರೆ, ಅವ್ರಿಗೆ ಶಕ್ತಿ ತುಂಬಿಸೋಣ ಅಂತ ಹೇಳ್ತಾ ಈ ಒಂದು ಮೌಲ್ಯಾಧಾರಿತ ಕಥೆಯನ್ನ ನೀವು ಕೇಳಿ ನಿಮ್ಗೆ ಏನಾದ್ರೂ ಬದಲಾವಣೆ ಅನ್ನೋದೇನಾದ್ರೂ ಮಾಡ್ಕೊಳ್ಳೋಗಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ 4 ಮುಗಿಸ್ತೀನಿ. ನಮಸ್ಕಾರ.